ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ 203ನೇ ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಗರದಲ್ಲಿ ಭಾನುವಾರ ಸಂಜೆ ಲಕ್ಷ ದೀಪೋತ್ಸವ ವೈಭವದಿಂದ ಜರುಗಿತು. ದೀಪೋತ್ಸವಕ್ಕೂ ಮುನ್ನ ಶರಣಬಸವೇಶ್ವರ ಪಲ್ಲಕ್ಕಿ ಮೆರವಣಿಗೆ ಅದ್ದೂರಿಯಾಗಿ ಜರುಗಿತು. ನಂತರ ದೇವಸ್ಥಾನದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ಅನುಭವ ಮಂಟಪವನ್ನು ಪೂಜ್ಯ ಶರಣಬಸವಪ್ಪ ಅಪ್ಪ ಹಾಗೂ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ತದನಂತರ ಸಂಸ್ಥಾನದ 8ನೇ ಪೀಠಾಧಿಪತಿ ಡಾಕ್ಟರ್ ಶರಣಬಸವಪ್ಪ ಅಪ್ಪ, 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹಾಗೂ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರು ದೀಪಗಳನ್ನು ಬೆಳಗಿಸುವ ಮೂಲಕ ಲಕ್ಷ ದೀಪೋತ್ಸವಕ್ಕೆ ಚಾಲನೆ ನೀಡಿದರು. ಐತಿಹಾಸಿಕ ಹಿನ್ನೆಲೆಯುಳ್ಳ ಕಲ್ಯಾಣ ನಾಡಿನ ಆರಾಧ್ಯ ದೈವ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಶರಣನ ದರ್ಶನ ಪಡೆದು ದೇವಸ್ಥಾನದ ಆವರಣದಲ್ಲಿ ದೀಪಗಳನ್ನು ಬೆಳಗಿಸುವ ಮೂಲಕ ಭಕ್ತಿ ಸಮರ್ಪಿಸಿದರು. ಈ ವೇಳೆ ಮಾತನಾಡಿದ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರು, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿಸಲಾಗುತ್ತಿದ್ದು, ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಶರಣರ ಕೃಪೆಗೆ ಪಾತ್ರರಾಗುವಂತೆ ತಿಳಿಸಿದರು. ದೀಪೋತ್ಸವದಲ್ಲಿ ಭಾಗವಹಿಸಿದ್ದ ಮಹಿಳೆಯರು ಮಾಧ್ಯಮದವರೊಂದಿಗೆ ಮಾತನಾಡಿ, ಶರಣಬಸವೇಶ್ವರರು ಈ ನಾಡಿನ ದೈವಿ ಶಕ್ತಿಯಾಗಿದ್ದಾರೆ. ಶರಣರ ನಾಡಿನಲ್ಲಿ ಶರಣಬಸವೇಶ್ವರ ಜಾತ್ರೆ ನೋಡುವುದೇ ಒಂದು ಪುಣ್ಯ ಎಂದು ಭಕ್ತಿಯಿಂದ ನುಡಿದರು. ಇನ್ನು ದೀಪೋತ್ಸವದಲ್ಲಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. 103ನೇ ವರ್ಷದ ರಥೋತ್ಸವ ಇದೆ ಈ ವರ್ಷ. ನಾವೆಲ್ಲ ಭಕ್ತಾದಿಗಳು ಸಹಕರಿಸಿ ಇದರ ರಥೋತ್ಸವ ಚೆನ್ನಾಗಿ ಮಾಡ್ಕೋಬೇಕಂತ ಹೇಳಿ ಎಲ್ಲರಿಗೂ ವಿನಂತಿ. ಶಾಂತಿ ಸಮಾಧಾನದಿಂದ ಈ ರಥೋತ್ಸವ ಮಾಡ್ಕೋಬೇಕು. ಇವತ್ತು ದೀಪೋತ್ಸವದಿಂದ ಚಾಲನೆ ಇದೆ. ಎಲ್ಲ ಪರಂಪರಾಗತವಾದ ವಿಧಿ ವಿಧಾನಗಳನ್ನು 8ನೇ ಪೀಠಾಧಿಪತಿ ಅದ ನಮ್ಮ ಯಜಮಾನರು, 9ನೇ ಪೀಠಾಧಿಪತಿ ಅದ ನಮ್ಮ ಮಗನಾದ 9ನೇ ಪೀಠಾಧಿಪತಿ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು 18ನೇ ತಾರೀಕು ಸಂಜೆಗೆ ಉಚ್ಚೆ ಇದೆ, 19ನೇ ತಾರೀಕು ರಥೋತ್ಸವ ಇದೆ ಸಂಜೆ 6 ಗಂಟೆಗೆ. ತಾವೆಲ್ಲರೂ ಭಾಗಿಯಾಗಿ ಶರಣರ ದರ್ಶನ ಪಡೆದು ಅವ್ರ ಕೃಪೆಗೆ ಪಾತ್ರರಾಗಿ ಶರಣರ ಆಶೀರ್ವಾದ ಪಡೀರಿ. ತಮ್ದೆಲ್ಲರಿಗೂ ಕಲ್ಯಾಣವಾಗಲಿ ಅಂತ ಹೇಳಿ ನಂದೆರಡು ಮಾತು ಮುಗಿಸ್ತೇನೆ. 203ನೇ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಇವತ್ತು ಚಾಲನೆಗೊಂಡಿದೆ. ಲಕ್ಷ ದೀಪೋತ್ಸವ ಕಾರ್ಯಕ್ರಮದಿಂದ ಚಾಲನೆಗೊಂಡಿದೆ. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ರಿಂದ ತುಂಬ ಸಂತೋಷ ಆಗ್ತಾ ಇದೆ. ಇದೇ ಥರ ಶರಣ ನಮ್ಮೆಲ್ಲರನ್ನು ಬೆಳೆಸಲಿ ಅಂತ ಕೇಳ್ಕೊಳ್ತೀವಿ ಶರಣರಲ್ಲಿ. ನಾಳೆ 18ರಂದು ಉಚ್ಚಾಯಿ ಕಾರ್ಯಕ್ರಮ ಹಾಗೂ 19ನೇ ತಾರೀಕು ರಥೋತ್ಸವ ಜರುಗಲಿದೆ. ಇದರಿಂದ ಎಲ್ಲ ನಮ್ಮ ನಾಡಿನ ಈ ನಮ್ಮ ಕಲ್ಯಾಣ ಕರ್ನಾಟಕದ ನಾಡಿನ ಜನ ಶರಣರನ್ನು ತುಂಬ ನಡ್ಕೊಳ್ತಾರೆ. ಸೊ ಇದರಲ್ಲಿ ಎಲ್ಲರೂ ಭಾಗವಹಿಸಿ ಶರಣರ ಕೃಪೆಗೆ ಕೃಪಾರ್ಥರಾಗಲಿ ಎಂದು ಕೇಳ್ತಾರೆ.